ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್. ಇದು ಬಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ನಾವು ಬೆಳಗ್ಗೆನೇ ಇಲ್ಲಿ ಹೂ ತೊಗೊಳ್ಳೋಣ ಅಂಥೇಳಿ ಬಂದ್ವಿ. ಇಲ್ಲಿ ಕೋಟೆ ಹತ್ರ ಹೂವು ಎಲ್ಲ ಮಾರ್ತಾ ಇರ್ತಾರೆ. ಅಂದರೆ ಹಳ್ಳಿಗಳಿಂದ ತಂದು ಕಟ್ಕೊಂಡು ಬಂದು ಮಾರ್ತಾ ಇರ್ತಾರೆ. ವಯಸ್ಸಾದವರು, ತಾತಂದಿರು ಮತ್ತು ಅಜ್ಜಿದಿರು ಎಲ್ಲ ವಯಸ್ಸಾದವ್ರು ಬಂದು ಇಲ್ಲಿ ಅಂದರೆ ಹೂವನ್ನು ಮಾರ್ತಾ ಇರ್ತಾರೆ. ನಾವು ಆಲ್ಮೋಸ್ಟ್ ಅವ್ರ ಹತ್ರನೇ ತೊಗೊಳ್ತೀವಿ. ಬೇರೆ ಅಂಗಡಿಲೆಲ್ಲೂ ಹೋಗಿ ತೊಗೊಳ್ಳಲ್ಲ. ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಕಟ್ಕೊಂಡು ಬಂದಿರ್ತಾರೆ. ಮಲ್ಲಿಗೆ ಹೂವು, ಮಳ್ಳೆ ಹೂವು ಇದನ್ನೆಲ್ಲ ಚೆನ್ನಾಗಿ ಕಟ್ಕೊಂಡು ತಂದಿರ್ತಾರೆ. ಅವ್ರಿಗೂ ಒಂದು ವ್ಯಾಪಾರ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಅವ್ರ ಹತ್ರನೇ ತೊಗೋತೀವಿ. ಇವಾಗ ಹೂವು ಎಲ್ಲ ತೊಗೊಂಡು ಮನೆಗೆ ಹೋಗಬೇಕು. ಅದಾದಮೇಲೆ ಬೆಳಗ್ಗೆ ತಿಂಡಿಗೆ ನಾನು ಶಾವಿಗೆ ಬಾತ್ ಮಾಡ್ತಾಯಿದ್ದೀನಿ. ಶಾವಿಗೆ ಬಾತ್ ಬಂದು ನಾನು ಮತ್ತು ನಮ್ಮ ಯಜಮಾನ್ರು ಇಬ್ಬರಿಗೆ ಆಗಿರೋದ್ರಿಂದ ಶಾವಿಗೆ ಬಾತ್ ಮಾಡ್ಕೋತಾ ಇದ್ದೀನಿ. ಪೂಜೆ ಎಲ್ಲ ಆಗಿತ್ತು. ಪೂಜೆ ಎಲ್ಲ ಆಗಿ ಬಿಸಿ ಬಿಸಿ ಯಾವುದೇ ಆದರೂ ರವೆ ಉಪ್ಪಿಟ್ಟಾಗ್ಬೋದು, ಶಾವಿಗೆ ಉಪ್ಪಿಟ್ಟು, ಅವಲಕ್ಕಿ ಉಪ್ಪಿಟ್ಟು ಏನೇ ಆದರೂ ಕೂಡ ಬಿಸಿಲಿ ತಿಂದರೆ ಅದೊಂಥರ ಟೇಸ್ಟು. ಆರೋದ್ಮೇಲೆ ಅದು ನಿಜವಾಗ್ಲೂ ತಿನ್ನೋಕ್ಕೆ ಇಷ್ಟನೇ ಆಗೋಲ್ಲ. ನನಗಂತೂ ಫಸ್ಟ್ ಆಫ್ ಆಲ್ ಇಷ್ಟ ಆಗೋಲ್ಲ. ಅದಕ್ಕೆ ಪೂಜೆ ಎಲ್ಲ ಮುಗಿಸಿ ಆನಂತರ ಉಪ್ಪಿಟ್ಟನ್ನ ಮಾಡಿಕೊಂಡೆ. ಅದಾದಮೇಲೆ ನಾನು ಟೀ ಕೂಡ ಮಾಡಿಕೊಂಡೆ. ಈ ರೀತಿ ಹೊರಗಡೆ ಎಲ್ಲ ರಂಗೋಲಿ ಕೂಡ ಹಾಕಿದ್ದೆ. ಅದಾದಮೇಲೆ ಈ ರೀತಿ ಪೂಜೆ ಕೂಡ ಆಗಿತ್ತು. ಹೂವು ತುಂಬ ಚೆನ್ನಾಗಿ ಸಿಕ್ಕಿತ್ತು. ತುಂಬ ಚೆನ್ನಾಗಿತ್ತು ಹೂವು. ಈ ರೀತಿ ಎಲ್ಲ ಪೂಜೆ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ. ಅದೆಲ್ಲ ಆದಮೇಲೆ ಇವಾಗ ತಿಂಡಿ ತಿನ್ನೋವಂಥ ಟೈಮು. ಒಂದು ಕಡೆ ಟೀಗೂ ಕೂಡ ಇಟ್ಟಿದ್ದೆ. ತಿಂಡಿ ಜೊತೆ ಟೀ ಕುಡಿಯೋದು ನನಗೆ ಒಂಥರ ಖುಷಿ ಕೊಡುತ್ತೆ. ನಂಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ತಿಂಡಿ ತಿನ್ನುವಾಗ ನಾನು ಟೀನ ಕುಡಿತೀನಿ. ಅದಕ್ಕೆ ಮುಂಚೆ ನಾನು ಏನೂ ತೊಗೊಳ್ಳೋದಿಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಲೋಟ ನೀರನ್ನು ಬಿಸಿ ನೀರು ಕುಡ್ದಿರ್ತೀನಿ ಅಷ್ಟೇ. ಅದು ಬಿಟ್ಟು ನಾನು ಬೆಳಗ್ಗೆ ಕಾಫಿ ಟೀ ಎಲ್ಲ ಏನೂ ಕುಡಿಯೋಲ್ಲ. ತಿಂಡಿ ಟೈಮಲ್ಲಿ ಈ ರೀತಿ ಒಂದು ಅರ್ಧ ಕಪ್ ಟೀ ಮಾಡಿಕೊಂಡು ಕುಡಿತೀನಿ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಶಾವಿಗೆ ಬಾತ್ ಕೂಡ ಚೆನ್ನಾಗಿತ್ತು. ಇವಾಗ ಅದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡು ತಿನ್ನಬೇಕು. ಅದೆಲ್ಲ ಆದಮೇಲೆ ನಾನು ಬಂದು ಸಂಜೆ ಪೂಜೆ ಮಾಡ್ತಾಯಿದ್ದೀನಿ. ಸಂಜೆ ಎಲ್ಲ ಮನೆಯಲ್ಲಿ ಸ್ವಲ್ಪ ಕ್ಲೀನಿಂಗ್ ಮಾಡೋದಿತ್ತು. ಕ್ಲೀನಿಂಗ್ ಅಂದರೆ ಅಂತ ಧೂಳು ತೆಗಿಯೋದು ಅದೆಲ್ಲ ಏನೂ ಇಲ್ಲ. ಸ್ವಲ್ಪ ಅಡುಗೆ ಎಲ್ಲ ಮಾಡಿಬಿಟ್ಟು ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಸಂಜೆ ಪೂಜೆ ಮಾಡ್ತಾಯಿದ್ದೀನಿ. ಸಂಜೆ ಪೂಜೆಗೆ ಇವಾಗ ನಾನು ಸಂಜೆನೇ ಸ್ನಾನ ಮಾಡಿಕೊಂಡು ಬಂದೆ. ಯಜಮಾನ್ರು ಬೆಳಗ್ಗೆ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿ ಹೋಗಿದ್ರು. ನಾನು ಬಂದು ಸಂಜೆ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಹೀಗೆ ಇರುತ್ತೆ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡ್ಕೊಳ್ಳಿ. ಅವರು ಕೂಡ ನನಗೆ ಸಪೋರ್ಟ್ ಮಾಡಿ ಅವರು ಕೂಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಲಿ ಅಂತ ಹೇಳಿ ಕೇಳ್ಕೊತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಹಾಗೆ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋವಂಥ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೊದಲಿಗೆ ಬರುತ್ತೆ. ನೀವು ಮೊದಲಿಗೆ ವಿಡಿಯೋನ ನೋಡ್ಬೋದು. ಪ್ಲೀಸ್ ನಮ್ಮ ಒಂದು ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗೂ ಕೂಡ ನಿಮ್ಮ ಒಂದು ಸಪೋರ್ಟ್ ಬೇಕು. ನಿಮ್ಮೆಲ್ಲರ ಒಂದು ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಹಾಗೆ ಅದಕ್ಕೋಸ್ಕರ ನಾನು ಕೇಳ್ಕೊತಾ ಇದ್ದೀನಿ. ನಾವು ಇವಾಗ ಹೊಸದಾಗಿ ಯೂಟ್ಯೂಬೆಲ್ಲ ಶುರು ಮಾಡಿರೋದ್ರಿಂದ ನಮಗೂ ಏನೋ ಒಂದು ಖುಷಿ ಕೊಡುತ್ತೆ. ನಮ್ಮ ಸುಮ್ಮನೆ ಮನೇಲಿ ಕೂರೋದ್ಕಿಂತ ನಮ್ಮ ಲೈಫಲ್ಲಿ ಏನಾಗುತ್ತೆ ಅದನ್ನು ನಾವು ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ನೀವು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡಾಗ ನಮಗೆ ಆಗುವಂಥ ಖುಷಿ ಇದೆಯಲ್ಲ, ಅದು ಹೇಳೋಕ್ಕಾಗಲ್ಲ. ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ ಇದೆ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ, ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ಪೂಜೆ ಎಲ್ಲ ಆದಮೇಲೆ ಇನ್ನೇನು ಅಡುಗೆ ಎಲ್ಲ ಆಗಿತ್ತಲ್ವ. ಒಂದು ಹಲಸಿನಣ್ಣು ತಂದಿದ್ರು. ಈ ಹಲಸಿನಣ್ಣು ಕತೆ ಏನಂದರೆ
ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಾಯಿತ್ತು ಹಣ್ಣಾಗಿರೋ ಥರ. ಹೊರಗಡೆ ಹೋಗಿ ಸಡನ್ನಾಗಿ ಒಳಗೆ ಬಂದರೆ ಎಷ್ಟು ಗಮ್ ಅಂತ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು. ನಾನು ಇನ್ನು ಬಿಟ್ಟರೆ ಇನ್ನು ನಾಳಿದ್ದು ಬಿಟ್ಟರೆ ಅದು ಕೊಳ್ತೋಗುತ್ತೆ, ಹಣ್ಣು ತುಂಬ ಮಾಗೋಗುತ್ತೆ, ತಿನ್ನೋಕ್ಕಾಗಲ್ಲ. ಈಗಲೇ ಕಟ್ ಮಾಡಿಬಿಡೋಣ ಅಂದ್ಬಿಟ್ಟು ನಮ್ಮ ಮನೆಯವರು ಬೇಡ ಅಂತ ಅವರು, ನಾನು ಕಟ್ ಮಾಡಲ್ಲ ಅಂತ. ಬಟ್ ನಾನು ಇಲ್ಲ, ಕಟ್ ಮಾಡಿ, ಅದು ತುಂಬ ಸ್ಮೆಲ್ ಬರ್ತಾಯಿದೆ, ಸುಮ್ಮನೆ ಇನ್ನೊಂದು 2 ದಿವಸ ಬಿಟ್ಟರೆ ಹಾಳಾಗುತ್ತೆ, ಕಟ್ ಮಾಡಿ ಅಂತ ಹೇಳಿ ಹಿಂಸೆ ಮಾಡಿ ಕಟ್ ಮಾಡಿಸ್ದೆ. ಬಟ್ ನೋಡ್ಬೋದು ಯಾವ ಥರ ಇದೆ ಅಂತ, ಫುಲ್ ವೈಟ್ ಅಂದರೆ ವೈಟಿಗೆ ಇದೆ. ಸ್ಮೆಲ್ಲಂತೂ ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು. ನಾವೆಲ್ಲೋ ಹಣ್ಣಾಗೋಗಿದೆ, ಇನ್ನು ಬಿಟ್ಟರೆ ಮಾಗೋಗುತ್ತೆ ಅಂಥೇಳಿ ನಾನು ಅರ್ಜೆಂಟ್ ಮಾಡಿ ಕಟ್ ಮಾಡಿಸಿದ್ರೆ ಈ ಹಣ್ಣು ನೋಡಿದ್ರೆ ಈ ರೀತಿ ಆಯಿತು. ನನಗೆ ಅದೇ ಬೇಜಾರಾಗಿದ್ದು. ಬಟ್ ಇನ್ನೊಂದು ದಿವಸ ಮತ್ತು 2 ದಿವಸದಲ್ಲಿ ಹಣ್ಣು ಆಗ್ತಾಯಿತ್ತು. ಬಟ್ ನಾನೇ ಸ್ವಲ್ಪ ಅರ್ಜೆಂಟ್ ಮಾಡಿ ಕಟ್ ಮಾಡಿಸ್ಬಿಟ್ಟೆ. ಬಟ್ ಏನು ಮಾಡೋಕ್ಕಾಗಲ್ಲ, ಈಗ ಕಟ್ ಮಾಡಿದ್ದಾಗಿದೆ ಮತ್ತು ಅದು ಹಂಗೆ ಬಿಡೋಕ್ಕಾಗಲ್ಲ ಅಂಥೇಳ್ಬಿಟ್ಟು ಎಲ್ಲನೂ ಬಿಡಿಸ್ತಾ ಇದ್ದೀನಿ. ಸ್ವಲ್ಪ ಕಲರ್ ಬಂದಿತ್ತು, ಯೆಲ್ಲೋ ಕಲರ್ ಬಂದಿತ್ತು ಸ್ವಲ್ಪ. ಬಿಡು, ಇನ್ನೊಂದು 2 ದಿವಸದಲ್ಲಿ ಸರಿ ಹೋಗುತ್ತೆ, ಹಾಗೆ ಇಡೋಣ ಅಂಥೇಳ್ಬಿಟ್ಟು ಇವಾಗ ಎಲ್ಲನೂ ಬಿಡಿಸ್ತಾ ಇದ್ದೀವಿ. ಸೊ ನಾರ್ಮಲ್ ನಮ್ಮ ಲೈಫ್ ಬಗ್ಗೆ ಮಾತಾಡಿಕೊಂಡು ಒಂದು ಟೈಮ್ ಕಳ್ದಂಗೆ ಆಗುತ್ತೆ. ಇವಾಗೇನೋ ಒಂದು ಸುಮ್ಮನೆ ಈಗಿನ ಜನ್ರೇಷನಲ್ಲಿ ಫೋನ್ ನೋಡಿಕೊಂಡು ಗಂಡನಿಗೆ ಹೆಂಡ್ತಿ ಟೈಮ್ ಕೊಡದೆ, ಹೆಂಡ್ತಿಗೆ ಗಂಡ ಟೈಮ್ ಕೊಡದೆ ಬರೀ ಫೋನಲ್ಲೇ ಮುಳುಗಿರ್ತೀವಿ. ಸೊ ಈ ಥರ ಟೈಮಲ್ಲಾದರೂ ನಮಗೆ ಸ್ವಲ್ಪ ಟೈಮ್ ಸಿಗುತ್ತೆ, ಒಬ್ರಿಗೊಬ್ರು ಮಾತಾಡ್ಕೊಳ್ಳೋದು, ಇಲ್ಲ ಅವರ ಆಫೀಸ್ ಬಗ್ಗೆ ಮಾತಾಡೋದಾಗ್ಬೋದು, ಇಲ್ಲ ನಮ್ಮ ಮನೆ ಬಗ್ಗೆ ಮಾತಾಡೋದಾಗ್ಬೋದು. ಆಲ್ಮೋಸ್ಟ್ ನಾವು ಮಾತಾಡೋದಕ್ಕಿಂತ ಕಿತ್ತಾಡೋದೇ ಜಾಸ್ತಿ. ಕಿತ್ತಾಡ್ಕೊಂಡೆ ಹಾಗೆ ಮಾತಾಡ್ತೀವಿ. ಸೊ ಕಿತ್ತಾಡೋದೇ ನಮ್ಮ ಕಡೆ ಮಾತಾಡೋದು. ಸೊ ಆ ಥರ ಹಾಗೆ ಮಾತಾಡ್ಕೊಂಡು ಹಾಗೆ ನೋಡ್ತಾ ಇದ್ವಿ, ಸ್ವೀಟ್ ಇದೆಯಾ, ಏನಿದೆ, ಸೊ ಈ ಥರ ಇದೆಯಲ್ವಾ, ಇನ್ನೊಂದು 2 ದಿವಸ ಬಿಡ್ಬೋದಾಗಿತ್ತು ಅಂಥೇಳಿ. ಸೊ ಸಿಕ್ಕಾಪಟ್ಟೆ ಬೇಜಾರಾದರೂ ಏನು ಮಾಡೋಕ್ಕಾಗಲ್ಲ, ಕಟ್ ಮಾಡಿದ್ದಾಗಿದೆ, ಸರಿ ಅದನ್ನೆಲ್ಲ ಬಿಡಿಸಿಡೋಣ ಅಂತ ಹೇಳ್ಬಿಟ್ಟು ಬೇಜಾರಲ್ಲೇ ಹಾಗೂ ಒಂದೊಂದು ಸಣ್ಣದು ತೊಳೆ ಬರುತ್ತಲ್ಲ, ಸೊ ಅದನ್ನು ಬಿಡಿಸ್ಕೊಂಡು ತಿಂತಾಯಿದ್ದೆ. ಸೊ ನನಗಂತೂ ಹಲಸಿನ ಹಣ್ಣು ತುಂಬ ಇಷ್ಟ ಆಗುತ್ತೆ. ಸೀಸನಲ್ ಫ್ರೂಟ್ ಅಂದರೆ ಸೀಸನಲ್ಲಿ ಯಾವ ಫ್ರೂಟ್ ಸಿಗುತ್ತೋ, ಸೊ ಈ ಸೀಸನಲ್ಲಿ ಮಾವಿನ ಹಣ್ಣು ನನಗಿಷ್ಟ ಆಗಲ್ಲ, ಕಾಯಿ ತುಂಬ ಇಷ್ಟ ಆಗುತ್ತೆ. ಉಪ್ಪಿನಕಾಯಿ ಹಾಕೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತಲ್ಲ, ಸೊ ಹಣ್ಣಿಗಿಂತ ಕಾಯಿ ಇಷ್ಟ ಆಗುತ್ತೆ ನನಗೆ. ಹಣ್ಣಲ್ಲಿ ಅಷ್ಟೊಂದೆಲ್ಲ ಇಷ್ಟ ಆಗಲ್ಲ. ಹಾಗೆ ಅದು ಬಿಟ್ಟರೆ ಹಲಸಿನ ಹಣ್ಣು, ಈ ಸೀಸನಲ್ಲಿ ಹಲಸಿನ ಹಣ್ಣು ತುಂಬ ಸಿಗುತ್ತಲ್ವ, ಸೊ ಹಲಸಿನ ಹಣ್ಣು ತುಂಬ ಇಷ್ಟ ಆಗುತ್ತೆ. ಸೊ ತಂದಿದ್ರಲ್ವ, ನಾನು ಏನು ಆಸೆ, ಹಲಸಿನ ಹಣ್ಣು ತಿನ್ನಬೇಕು, ಚೆನ್ನಾಗಿ ಘಮ ಬರ್ತಾಯಿದೆ, ಚೆನ್ನಾಗಿ ಹಣ್ಣಾಗಿರುತ್ತೆ ಅಂಥೇಳಿ ಆಸೆ ಪಟ್ಟು ಕಟ್ ಮಾಡಿಸ್ದೆ. ಬಟ್ ಅದೇನೋ ಅತಿ ಆಸೆ ಗತಿಗೀಡು ಅಂತಾರಲ್ಲ, ಆ ಥರ ಆಗೋಯಿತು. ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಸೊ ಇದು ನಮ್ಮ ಹಲಸಿನ ಹಣ್ಣಿನ ಕತೆ. ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಅಂದರೆ ಈ ನಡುವೆ ಅಂತೂ ಎದ್ದೊಳೋದೆಲ್ಲ ಸ್ವಲ್ಪ ಲೇಟೇ ಆಗ್ತಾಯಿದೆ, ಯಾಕೆಂದರೆ ಸ್ಕೂಲೆಲ್ಲ ಏನೂ ಇಲ್ಲ ಅಲ್ವಾ. ಯಜಮಾನರು ಸುಮಾರು ಒಂದು 9:30ಗೆ ಡ್ಯೂಟಿಗೆ ಹೋಗ್ತಾರೆ. ಒಂದು 8 ಗಂಟೆಗೆ ಎದ್ದರೂ ನನ್ನ ಎಲ್ಲ ಕೆಲಸಗಳು ಆಗುತ್ತೆ, ತಿಂಡಿ ಮಾಡೋದು, ಮನೆ ಕೆಲಸ ಎಲ್ಲ ಆಗುತ್ತೆ. ಸೊ ಹಾಗಾಗಿ ಈ ನಡುವೆ ಅಂತೂ ಸುಮಾರು ಒಂದು 8 ಗಂಟೆ 8:30ನೇ ಆಗಿಬಿಡತ್ತೆ ಎದ್ದೊಳೋದು. ಸೊ ತುಂಬ ಬಿಸಿಲು ಕೂಡ ತುಂಬ ನೆತ್ತಿ ಮೇಲೆ ಬರ್ತಾಯಿತ್ತು. ಸೊ ಹಾಗೆ ಒಂದು ಸಣ್ಣ ವೀಡಿಯೋನ ಮಾಡಿಕೊಂಡೆ. ಹಾಗೆ ಈ ನಡುವೆ ಸ್ವಲ್ಪ ಮಳೆನೂ ಕೂಡ ಜಾಸ್ತಿ ಬರ್ತಾಯಿದೆ, ಗಾಳಿ ಮಳೆ ತುಂಬ ಬರ್ತಾಯಿದೆ. ಸೊ ಅದನ್ನು ಕೂಡ ಅಲ್ಲಿ ಆ ಕಡೆ ಫುಲ್ ಖಾಲಿ ಸೈಟ್ ಇತ್ತು. ಸೊ ಖಾಲಿ ಸೈಟ್ ಇದ್ದಿದ್ದು ಎಲ್ಲ ಗಿಡಗಳು ಹೆಂಗೆ ಬೆಳ್ಕೊಂಡಿದೆ ಈ ಮಳೆಗೆ ಅಂದರೆ, ಸೊ ಅಷ್ಟು ಚೆನ್ನಾಗಿ ಹಸಿರಾಗಿ ಬೆಳ್ಕೊಂಬಿಟ್ಟಿದೆ. ಸೊ ಅದನ್ನೆಲ್ಲ ಜಸ್ಟ್ ಒಂದು ವಿಡಿಯೋ ಮಾಡಿಕೊಂಡೆ. ಹಾಗೆ ಇದು ನೋಡ್ಬೋದು, ಬಿಸಿಲು ತುಂಬ ಬಿಸಿಲಲ್ವಾ. ಸೊ ಹೇಗೆಲ್ಲ ಆಗಿದೆ, ತುಳಸಿ ಗಿಡ ಎಲ್ಲ ಒಂಥರ ಹಸಿರಿಗೆ ಯೆಲ್ಲೋ ಕಲರ್ ಆಗಿಬಿಟ್ಟಿದೆ. ಸೊ ನೋಡ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಹಸಿರು ತುಂಬಿದೆ ಅಂತ ನೋಡ್ತಾ ಇರ್ಬೋದು. ಮಳೆ ಬಂದರೆ ಸೊ ಪ್ರಕೃತಿ ಗಿಡ ಮರಗಳೆಲ್ಲ ಚಿಗುರ್ಕೊತವೆ. ಸೊ ನಿಜವಾಗ್ಲೂ ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ಬಿಸಿಲು ಇವಾಗ ನಾನು ವೀಡಿಯೋ ಮಾಡ್ತಾ ಇರೋದು ನೋಡಿದ್ರೆ ಎಲ್ಲೋ ಒಂದು 12 ಗಂಟೆ 1 ಗಂಟೆ ಆಗಿದೆ ಅಂತ ತಿಳ್ಕೊಬೇಕು. ಬಟ್ ಟೈಮ್ ಆಗಿದ್ದಿದ್ದೆ 8 ಗಂಟೆ 8:30 ಏನೋ ಆಗಿತ್ತು ಅಷ್ಟೇ.
ಸೊ ನೋಡ್ಬೋದು ಇಲ್ಲಿ ಪಕ್ಕದ ಸೈಟು ಫುಲ್ಲು ಖಾಲಿ ಮಾಡಿಸಿದ್ರು ಅವರೇನೋ ಸೇಲ್ ಮಾಡೋಕ್ಕೆ ಅಂತ. ತುಂಬ ಚೆನ್ನಾಗಿತ್ತು, ಮಕ್ಕಳೆಲ್ಲ ಆಟ ಆಡೋರು, ಕ್ರಿಕೆಟೆಲ್ಲ ಆಟ ಆಡೋರು. ಬಟ್ ಈಗ ಮಳೆ ಬಂದು ಫುಲ್ಲು ಗ್ರೀನರಿ, ಗಿಡಗಳೆಲ್ಲ ಬೆಳ್ಕೊಂಬಿಟ್ಟಿದೆ. ಸೊ ಎಲ್ಲ ಹುರಿದ್ಬಿಟ್ಟಿತ್ತು, ಅಂದರೆ ಬೇಸಿಗೆ ಸ್ಟಾರ್ಟ್ ಆದಾಗ ಎಲ್ಲ ಒಣಗೋಗಿತ್ತಲ್ವ, ಎಲೆ ಉದುರೋ ಟೈಮಲ್ಲಿ ಎಲ್ಲ ಉದುರೋಗಿ ಎಲ್ಲ ಒಣಗೋಗಿತ್ತು. ಸೊ ಆ ಟೈಮಲ್ಲಿ ಎಲ್ಲ ಬೆಂಕಿ ಹಚ್ಚಿ ಫುಲ್ ಮೈದಾನ ಮಾಡ್ದಂಗೆ ಮಾಡಿಬಿಟ್ಟಿದ್ರು. ಈಗೆಲ್ಲ ಮಳೆ ಬಂದಿರೋದ್ರಿಂದ ಸ್ವಲ್ಪ ಹಸ್ರಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದನ್ನು ಕೂಡ ಒಂದು ವಿಡಿಯೋ ಮಾಡಿಕೊಂಡೆ. ಹಾಗೆ ಇವತ್ತು ಬೆಳಗಿನ ತಿಂಡಿಗೆ ನಾನು ಮೊಳಕೆ ಹುರುಳಿಕಾಳು ಸಾಂಬಾರು ನೈಟೇ ಮಾಡಿದ್ದೆ. ಸೊ ನೈಟು ಸಾಂಬಾರು ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡಿದ್ದೆ. ಸೊ ಇರೋದು ನಾವಿಬ್ಬರೇ ಅಲ್ವಾ, ಸೊ ಏನಷ್ಟು ಖಾಲಿ ಆಗಲ್ಲ. ಅದು ಅಲ್ಲದೆ ಈ ಸಾಂಬಾರಿಗೆ ನಮ್ಮ ಮನೇಲಿ ಆಲ್ಮೋಸ್ಟು ಇಡ್ಲಿ, ದೋಸೆ ಅದೆಲ್ಲ ಇಷ್ಟಪಡ್ತಾರೆ. ಸರಿ ಅಂಥೇಳಿ ದೋಸೆಗೆ ಹಾಕಿದ್ದೆ. ಸೊ ದೋಸೆ ಜೊತೆಗೆ ಚೆನ್ನಾಗಿರುತ್ತೆ ಅಂಥೇಳ್ಬಿಟ್ಟು ದೋಸೆಗೆ ಹಾಕಿದ್ದೆ. ಸೊ ಅದು ಕೂಡ ಚೆನ್ನಾಗಿ ಹೊದಕ್ಕೆ ಬಂದಿತ್ತು. ಸೊ ಬಿಸಿಲಲ್ವಾ, ಬಿಸಿಲಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ ಉದ್ದಿನ ಬೇಳೆ ಎಲ್ಲ ಏನೂ ಹಾಕಿಲ್ಲ, ಬರೀ ಅಕ್ಕಿ ಮತ್ತು ಕಡಲೆಬೇಳೆ ಹಾಗೆ ತೊಗರಿಬೇಳೆ ಇದಿಷ್ಟನ್ನೇ ಹಾಕಿರೋದು. ಸ್ವಲ್ಪ ಮೆಂತ್ಯ ಹಾಗೆ ರೈಸು, ಉಳಿದಿರೋ ಅನ್ನ ಏನಿದೆ, ಸೊ ಅನ್ನ ಹಾಕಿ ರುಬ್ಬಿದ್ದೀನಿ ಅಷ್ಟೇ. ಉದ್ದಿನ ಬೇಳೆನೇ ಹಾಕಿಲ್ಲ, ಬಳಸಿಲ್ಲ ನಾನು. ಸೊ ಆದರೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಸೊ ತುಂಬ ಚೆನ್ನಾಗಿ ಬಂತು, ತುಂಬ ಚೆನ್ನಾಗಿತ್ತು, ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಸೊ ಎಲ್ಲ ಕಾಳುಗಳು ಹಾಕೋದ್ರಿಂದ ಹೆಲ್ದಿಯಾಗಿರುತ್ತೆ, ಸೊ ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಹಾಕಿ ಮಾಡಿದೆ. ನಾನು ಹೆಸರು ಕಾಳು ಹಾಕಬೇಕಿತ್ತು, ಹೆಸರು ಕಾಳು ಹಾಕೋದು ಮರೆತುಬಿಟ್ಟೆ. ಹೆಸರು ಕಾಳು ಹಾಕಿದರೆ ಇನ್ನೂ ಚೆನ್ನಾಗಿ ಇರೋದು, ಅಂದರೆ ಈ ಬಿಸಿಲಲ್ಲಿ ತುಂಬ ತಂಪಾಗಿರೋದು. ಸೊ ಅದೊಂದು ಮಿಸ್ ಆಯಿತು. ಆಮೇಲೆ ನೆನಪಾಯಿತು, ಅಯ್ಯೋ ರುಬ್ಬೋವಾಗ ನನಗೆ ನೆನಪಾಗಿದ್ದು ಹೆಸರು ಕಾಳು ಹಾಕ್ಬೋದಿತ್ತಲ್ವ, ಸೊ ಅದು ಕೂಡ ಚೆನ್ನಾಗಿರ್ತಿತ್ತು ಅಂತ. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಎಲ್ಲ ನೆನೆಸ್ಬಿಟ್ಟಿದ್ದೀನಿ ಅಂಥೇಳಿ ರುಬ್ಬಿ ಇಟ್ಟಿದ್ದೆ. ಸೊ ಇವಾಗ ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಸೊ ದೋಸೆ ಬೆಳಗ್ಗೆ ತಿಂಡಿಗೆ ದೋಸೆ ಮತ್ತು ಮೊಳಕೆ ಹುರುಳಿಕಾಳು ಸಾಂಬಾರು. ಸೊ ತುಂಬ ಚೆನ್ನಾಗಿತ್ತು. ಹಾಗೆ ನಾನು ಮೊದಲಿಗೆ ಹೇಳ್ದಂಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾಯಿದ್ದೀರೋ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ, ಸೊ ಅವ್ರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಇನ್ನು ಮುಂದೆನೂ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇನ್ನಷ್ಟು ಜನರಿಗೆ ಶೇರ್ ಮಾಡಿ. ಸೊ ಇನ್ನಷ್ಟು ಒಳ್ಳೆಯ ವೀಡಿಯೋಸ್ಗಳನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಸೊ ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸರಿ ಹೇಳ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬಾಯ್.